ಹಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವ ಕಂಟೆಂಟ್ನ ಜೊತೆ ಬಂದಿದೆ ಅಂತ ನೋಡೋದಾದರೆ, BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕಾಸ್ಟ್ ಅಕೌಂಟಿಂಗ್ ಏನಿದೆ, ನಮಗೆ ಕೋರ್ ಸಬ್ಜೆಕ್ಟ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಇದು ತುಮಕೂರು ಯೂನಿವರ್ಸಿಟಿಯ ಪೇಪರು, BCom NEP ಸಿಲೆಬಸ್ಗೆ ಸಂಬಂಧಪಟ್ಟಂತೆ. ಇದು ಮಾರ್ಚ್ ಏಪ್ರಿಲ್ 2023ನಲ್ಲಿ ನಡೆದಿರುವಂತಹ ಎಕ್ಸಾಮಿನೇಷನ್ ಅಂತಲೇ ಹೇಳ್ಬೋದು. ಇವಾಗಿನ್ನೂ ನಡೆದಿರೋದು. ಅದನ್ನು ಕೆಲವರು ಕಾಮರ್ಸ್ ಬರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ತಾ, ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ BComಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇಂಪಾರ್ಟೆಂಟ್ ಕಂಟೆಂಟ್ಗಳಾಗಿರ್ಬೋದು, ಮತ್ತು ನೋಟ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಕೆಲವೊಂದು ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಈ ರೀತಿ ಸೆಮ್ ಎಕ್ಸಾಮ್ ಮುಗ್ದಾದ್ಮೇಲೆ ನಿಮ್ಮ ಕ್ವಶನ್ ಪೇಪರ್ ಬೇಕಾದರೆ ನನ್ನ ಚಾನಲಲ್ಲಿ ಇರುತ್ತೆ. ಬಂದು ನೀವು ನೋಡ್ಕೊಳ್ಳಿ. ಬಂದು ಅಲ್ಲಿ ಮಾಡೋ ಕೆಲಸ ಏನು, ಅಲ್ಲಿ ನಾನು ನ್ಯೂ ಲೇಟೆಸ್ಟ್ ಟಾಪಿಕ್ ಅಂತ ಹೊಡೆಯೋದಂತೆ, ನಾನು ಅದು ಬರೋದಂತೆ, ಅದೆಲ್ಲ ಬೇಡ. ಜಸ್ಟ್ ಸಿಂಪಲಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇನ್ನು ಮುಂದೆ ಮಾಡೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗ್ತಾ ಹೋಗ್ತವೆ ಗಾಯ್ಸ್. ನೋಡಿ ಗಾಯ್ಸ್, ಮೊದಲನೇದಾಗಿ ಕಾಸ್ಟ್ ಅಕೌಂಟಿಂಗ್. ಇದ್ರ ಬಗ್ಗೆ ನಮ್ಗೆ ತಿಳ್ಸ್ಕೊಳಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನೋಡಿ, ಮೊದಲನೇದಾಗಿ ನಮಗೆ MCQ ಟೈಪ್ ಇರುತ್ತೆ 6. ಇದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಕಾಸ್ಟ್ ಅಕೌಂಟಿಂಗ್ ಈಸ್ ಯೂಸ್ಫುಲ್ ಫಾರ್, ಇದನ್ನ ಅಸರ್ಟೈನಿಂಗ್ ಕಾಸ್ಟ್ ಅಂತಾರ ಎಲ್ಲ. ಅದರಲ್ಲಿ ಯೂಸ್ಫುಲ್ ಏನಿದೆ, ಅಸರ್ಟೈನಿಂಗ್ ಕಾಸ್ಟು, ಕಂಟ್ರೋಲಿಂಗ್ ಕಾಸ್ಟು, ಪ್ರೆಸೆಂಟಿಂಗ್ ಕಾಸ್ಟ್ ಇನ್ಫಾರ್ಮೇಷನ್ ಆಫ್ ಮ್ಯಾನೇಜ್ಮೆಂಟು ಅಂತ ಇರುತ್ತೆ. ಅದೇ ಇಲ್ಲ ಆಲ್ ಆಫ್ ದಿ ಹೆಬೋ. ಇದರಲ್ಲಿ ಯಾವ್ದಾರು ಒಂದು ಚೂಸ್ ಮಾಡಬೇಕಾಗಿರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಕಾಸ್ಟ್ ಅಕೌಂಟಿಂಗ್ ಆಫ್ ಈಸ್ ಯೂಸ್ಫುಲ್ ಫಾರ್ ಆಲ್ ಆಫ್ ದಿ ಹೆಬೋ ಈಸ್ ಅ ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಫಾರ್ ದಿ ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟ್. ಅಂದರೆ ಕಾಸ್ಟ್ ಶೀಟಲ್ಲಿ ಏನನ್ನ ನಾವು ತಗೊಳ್ಳೋದಿಲ್ಲ, ಯಾವ ಐಟಮ್ನ ತಗೊಳ್ಳೋದಿಲ್ಲ ಅಂತ ಅಂದರೆ, ಗುಡ್ ವಿಲ್ ರಿಟರ್ನ್ ಆಫ್ ಇರ್ಬೋದಾ, ಇಲ್ಲ ಡೈರೆಕ್ಟರ್ ಮೆಟೀರಿಯಲ್ಲ, ಡೈರೆಕ್ಟ್ ಲೇಬರಾ, ಇಲ್ಲ ಅಂತಂದರೆ ಫ್ಯಾಕ್ಟರಿ ಓವರ್ಹೆಡ್. ಇದರಲ್ಲಿ ನಾವು ಯಾವುದನ್ನ ತೊಗೊಳ್ಳಲ್ಲ ಅಂತ ಅಂದರೆ ಗುಡ್ ವಿಲ್ ರಿಟರ್ನ್ ಆಫ್, ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ. ಇದು ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನೋಡಿ, EOQ ಸ್ಟ್ಯಾಂಡ್ ಫಾರ್. EOQ ಅಂದರೆ ಏನು, ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು ಒಂದೊಂದು ಸತಿ. ಇಲ್ಲಾಂದರೆ ಸ್ಟ್ಯಾಂಡ್ ಫಾರ್ ಅಂತ ಇದು ಡೈರೆಕ್ಟಾಗಿ ನೋಡ್ಬೋದು. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ, ನೆಕ್ಸ್ಟ್ ಎಸೆನ್ಷಿಯಲ್ ಆರ್ಡರ್ ಕ್ವಾಂಟಿಟಿ, ನೆಕ್ಸ್ಟ್ ಎಕನಾಮಿಕ್ ಔಟ್ಪುಟ್ ಕ್ವಾಂಟಿಟಿ, ನೆಕ್ಸ್ಟ್ ಎಸೆನ್ಷಿಯಲ್ ಔಟ್ಪುಟ್ ಕ್ವಾಂಟಿಟಿ. ಇದರಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನೋಡಿ, ಇನ್ಸೆಂಟಿವ್ ಸ್ಕೀಮ್ ದಿ ಬೋನಸ್ ಈಸ್ ಈಕ್ವಲ್ ಟು ಡ್ಯಾಶ್ ಆಫ್ ದಿ ಟೈಮ್ ಸೇವ್ಡ್. ನೋಡಿ, ಅವನು ಕೆಲವೊಂದು ಕ್ವಶನ್ ಪೇಪರಲ್ಲೇ ನಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅಂತ ನೋಡಿ, 50%, 25%, 40%, 20% ಅಂತ ನೋಡೋದಾದರೆ, ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 50%. 50-50 ಪ್ಲಾನ್ಸ್ ಅಂತಲೂ ಕರೀತಾರೆ, ಆಲ್ಸೆ ಪ್ಲಾನ್ನ. ಇದಕ್ಕೆ ಆ ರೈಟ್ ಆನ್ಸರ್ ಬಂದುಬಿಟ್ಟು 50. ಇನ್ನು ನಾಲ್ಕನೇದು ನೋಡೋದಾದರೆ, ಇನ್ ಓವರ್ ಹೆಡ್ ಡಿಪ್ರಿಷಿಯೇಷನ್ ಆನ್ ಮೆಷಿನರಿ ಈಸ್ ಅಪಾರ್ಚುನೇಟ್ ಆನ್ ದಿ ಬೇಸಿಸ್ ಆಫ್ ಡ್ಯಾಶ್. ನೋಡಿ, ಕಾಸ್ಟ್ ಆಫ್ ಮೆಷಿನರಿ, ನಂಬರ್ ಆಫ್ ಲೈಟ್ ಪಾಯಿಂಟ್, ನಂಬರ್ ಆಫ್ ವರ್ಕರ್, ಫ್ಲೋರ್ ಏರಿಯಾ. ಅಂದರೆ ಡಿಪ್ರಿಷಿಯೇಷನ್ ಆಫ್ ಮೆಷಿನರಿ ಯಾವುದಕ್ಕೆ ಅಪ್ರೋಚಿಮೇಟ್ ಮಾಡ್ತೀವಿ ಅಂತಂದರೆ ಕಾಸ್ಟ್ ಆಫ್ ಮೆಷಿನರಿಗೆ ನಾವು ಅಪಾರ್ಚುನೇಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಎಕ್ಸ್ಪೆನ್ಸಸ್ ಶೋ ಇನ್ ಕಾಸ್ಟ್ ಅಕೌಂಟ್ ಓನ್ಲಿ ಹರ್ ಡ್ಯಾಶ್. ನೋಡಿ, ಇದಕ್ಕೆ ನೋಡಿ, ಆ್ಯಡೆಡ್ ಟು ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ಟು, ನೆಕ್ಸ್ಟ್ ಇಗ್ನೋರ್, ನೆಕ್ಸ್ಟ್ ಡಿಡಕ್ಟೆಡ್ ಫ್ರಮ್ ದಿ ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ಟು, ಡಿಡಕ್ಟೆಡ್ ಫ್ರಮ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಟು. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಆ್ಯಡೆಡ್ ಟು ಫಿನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ಟು. ಇದೇ ನಮಗೆ ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಇಲ್ಲಿವರೆಗೂ MCQ ಟೈಪ್ ಏನಿದೆ ಇದು ಮುಗಿದಿದೆ. ಇನ್ನು ನಾವು ನೋಡೋದಾದರೆ 2 ಮಾರ್ಕ್ಸಿಗೆ ಯಾವ ರೀತಿ ಇದೆಯಪ್ಪ ಅಂತ ನೋಡೋದಾದರೆ, ನೋಡಿ, ಮೊದಲನೇದಾಗಿ ವಾಟ್ ಡು ಯು ಮೀನ್ ಬೈ ಪ್ರೈಮ್ ಕಾಸ್ಟ್. ಓಕೆ, ಪ್ರೈಮ್ ಕಾಸ್ಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಮತ್ತು ರೈಟ್ ಎನಿ 2 ಎಕ್ಸಾಂಪಲ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ನ 2 ಎಕ್ಸಾಂಪಲ್ನ ಹೇಳಿ ಅಂತ ಹೇಳಿದ್ದಾನೆ. ಆಫೀಸ್ ಸ್ಯಾಲರಿ ಆಗಿರ್ಬೋದು, ಇಲ್ಲ ರೆಮ್ಯುನರೇಷನ್ ಆಗಿರ್ಬೋದು, ಇಂಥವು ಕೆಲವೊಂದಿದ್ದಾವೆ. ಅವನ್ನ ಯಾವ್ದಾರು 2ನ ಬರೋದ್ರಿ, ನಿಮ್ಗೆ ಹೇಳೋದು 4ನ ಬರ್ದಿರಿ, ಯಾವ್ದಾರು 2ನ ನೋಡಿ ಕೊಟ್ಟಿರ್ತಾರೆ. ಇನ್ನು ವಾಟ್ ಈಸ್ ಟೈಮ್ ಬುಕ್ಕಿಂಗ್ ಅಂದರೆ ಏನು ಅಂತ ಕೇಳಿದ್ದಾರೆ. ನೆಕ್ಸ್ಟು ಗಿವ್ ದಿ ಮೀನಿಂಗ್ ಆಫ್ ಮೆಷಿನ್ ಅವರ್ ರೇಟು. ನೋಡಿ, ಮೊದಲನೇದಾಗಿ ಮೆಷಿನ್ ಅವರ್ ರೇಟು ಮೀನಿಂಗ್ನ ಕೇಳಿದ್ದಾರೆ, ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ನು, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದಿ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. EOQನ ನಿಮಗೆ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಇಲ್ಲಿ 2 ಫಾರ್ಮುಲಾ ಬರುತ್ತೆ. EOQ ಈಸ್ ಈಕ್ವಲ್ ಟು 2AV ಡಿವೈಡೆಡ್ ಬೈ CS. ಇನ್ನು ಆಲ್ಟರ್ನೇಟಿವ್ ಫಾರ್ಮುಲಾ ರೂಟ್ ಏನು ಬರ್ತದೆ ಅಂತಂದರೆ 2AO ಡಿವೈಡೆಡ್ ಬೈ
ಸಿ. ಇದಕ್ಕೆ ನಾವು ಆಲ್ಟರ್ನೇಟಿವ್ ಫಾರ್ಮುಲಾ ಆದಂತಹ ಇನ್ನು ಸೆಕೆಂಡ್ ಒಂದು ಹೇಳಿದ್ನಲ್ಲ ಅದನ್ನು ನಾವು ಅಪ್ಲೈ ಮಾಡ್ಕೊಬೇಕು. ಆ್ಯನ್ಯಲ್ ಕನ್ಸಂಪ್ಷನ್ನ ಹೇಳಿದ್ದಾನೆ, ಬೈಯಿಂಗ್ ಕಾಸ್ಟ್ ಪರ್ ಆರ್ಡರ್ ಹೇಳಿದ್ದಾರೆ, ಆ್ಯನ್ಯಲ್ ಸ್ಟೋರೇಜ್ ಆ್ಯಂಡ್ ಕ್ಯಾರಿಂಗ್ ಕಾಸ್ಟು. ಸಿಂಪಲಾಗಿದೆ, ಆರಾಮಾಗಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕಾಸ್ಟ್ ಶೀಟ್ ಮಾಡೋಕ್ಕೆ ಕೇಳಿದ್ದಾರೆ. ಇದು 4 ಮಾರ್ಕ್ಸ್, 2 ಮಾರ್ಕ್ಸಿಗೆ ಇಲ್ಲಿ ಮುಗ್ದು. ಇನ್ನು 4 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ನ ಕೇಳಿದ್ದಾರೆ ನೋಡಿ. ಪ್ರಿಪೇರ್ ದಿ ಕಾಸ್ಟ್ ಶೀಟ್ ಇನ್ ದಿ ಬುಕ್ಸ್ ಆಫ್ ಕಲರ್ಸ್ LTD ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಹೇಳಿದ್ದಾರೆ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಲು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಲು, ಡೈರೆಕ್ಟ್ ವೇಜಸ್ಸು, ಫ್ಯಾಕ್ಟರಿ ಓವರ್ಹೆಡು, ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಓವರ್ಹೆಡು. ಸೊ ನಿಮ್ಮ ಕಾಸ್ಟ್ ಶೀಟ್ ಒಂದು ಮಾಡೋಕ್ಕೆ ಬರುತ್ತೆ, ಇಲ್ಲ ಯಾಡು ಲೆಸ್ಸು. ಸೊ ಅಲ್ಲಿ ನೋಡ್ಕೊಳ್ಳಿ, ನಿಮ್ಮ ಫಾರ್ಮೇಟ್ ನೋಡಿಕೊಂಡ್ರೆ ಸಾಕು, ನಿಮಗೆ ಬಂದುಬಿಡುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ಏನೈತಿ, ಯಾವ ರೀತಿ ಇದೆ, ಏನಿದೆ. ಸೊ ನೋಡಿ, ನೆಕ್ಸ್ಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಎ ಮೆಟೀರಿಯಲ್ ಈಸ್ ಯೂಸ್ಡ್ ಆ್ಯಸ್ ಫಾಲೋಸ್. ರೀಆರ್ಡರಿಂಗ್ ಕ್ವಾಂಟಿಟಿ 3600 ಯೂನಿಟು, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ನು 900 ಯೂನಿಟ್ ಪರ್ ವೀಕು, ಮಿನಿಮಮ್ ಕನ್ಸಂಪ್ಷನ್ನು 300 ಯೂನಿಟ್ ಪರ್ ವೀಕು, ನಾರ್ಮಲ್ ಕನ್ಸಂಪ್ಷನ್ನು 600 ಯೂನಿಟ್ ಪರ್ ವೀಕು, ರೀಆರ್ಡರ್ ಪೀರಿಯಡು 3 to 5 ಪರ್ ವೀಕು. ಎಷ್ಟು ಚೆನ್ನಾಗಿದೆ ರೀಆರ್ಡರ್ ಲೆವೆಲ್ನ ನಾವು ಕಂಡುಹಿಡಿಬೇಕು ಅಂತ ಅಂದರೆ ಏನೇನು ಬೇಕಪ್ಪ ಅಂದರೆ ರೀಆರ್ಡರ್ ಲೆವೆಲ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ನು ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಲೆವೆಲ್ಲು. ನಿಮಗೆ ಆ ಫಾರ್ಮುಲಾಸ್ ಇದೆ, ಅದನ್ನು ಒಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಇಷ್ಟು ಮಾಡಿದ್ರೆ ನಮಗೆ ರೀಆರ್ಡರ್ ಲೆವೆಲ್ ಸಿಗುತ್ತೆ. ರೀಆರ್ಡರ್ ಲೆವೆಲ್ ಸಿಗಲೇಬೇಕು, ನೀವು ಮಿನಿಮಮ್ ಮಾಡೋಕ್ಕಾದ್ರೂ ಮ್ಯಾಕ್ಸಿಮಮ್ ಮಾಡೋಕ್ಕಾದ್ರೂ ನಿಮ್ಗೆ ರೀಆರ್ಡರ್ ಲೆವೆಲ್ ಇದ್ರೇ ನಿಮ್ಗೆ ಮಾಡೋಕ್ಕಾಗೋದು. ಏನಪ್ಪ ಮಿನಿಮಮ್ ಸ್ಟಾಕ್ ಲೆವೆಲ್ನ ಫಾರ್ಮುಲಾ ಅಂತ ನೋಡಿದ್ರೆ, ಮಿನಿಮಮ್ ಸ್ಟಾಕ್ ಲೆವೆಲ್ ಈಸ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಮೈನಸ್ ಇಂಟು ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಇಲ್ಲೇನಿದೆ 3 ಅದನ್ನು ತೊಗೊಬೇಕು ನಾರ್ಮಲ್ ಅಂತ ಅಂದರೆ, ಮ್ಯಾಕ್ಸಿಮಮ್ ಅಂದರೆ 5. ಇಷ್ಟು ನಮಗೆ ಮಿನಿಮಮ್ ಆಯಿತು. ಇನ್ನು ಮ್ಯಾಕ್ಸಿಮಮ್ ನೋಡೋದಾದರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಈಸ್ ಈಕ್ವಲ್ ಟು, ಓಕೆ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಈಸ್ ಈಕ್ವಲ್ ಟು ಏನೇನು ಬರ್ತದಪ್ಪ, ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್, ತಿರ್ಗಾ ಇಂಟು ಹಾಕೊಂಡಿರ್ತೀವಲ್ಲ, ಮೈನಸ್ ಇಂಟು ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರೀಆರ್ಡರ್ ಪೀರಿಯಡು. ಇಷ್ಟನ್ನು ಮಾಡಿಕೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಸ್ಟಾಕ್ ಆಫ್ ಲೆವೆಲ್ಲು ಸಿಕ್ಬಿಡುತ್ತೆ. ಇಷ್ಟು ಮಾಡಿದ್ರೆ ನಮಗೆ 4 ಮಾರ್ಕ್ಸು. ತುಂಬ ಈಸಿ ಇದೆ, ನಿಮ್ಗೆ ಆ ಫಾರ್ಮುಲಾಸ್ ಬಂದರೆ ಸಾಕು, ಬೇಜಾನಾಯಿತು ನಿಮಗೆ. ಇನ್ನು ನೆಕ್ಸ್ಟು ಅಂಡರ್ ವೆಯ್ಟೆಡ್ ಅವರೇಜ್ ಮೆಥಡ್ನ ಮಾಡೋಕ್ಕೆ ಹೇಳಿದರೆ ನೋಡಿ. ಫ್ರಮ್ ದಿ ಫಾಲೋಯಿಂಗ್ ಪ್ರಿಪೇರ್ ಸ್ಟಾಕ್ ಲೆಜರ್ ಅಕೌಂಟ್ ಫಾರ್ ದಿ ಮಂತ್ ಮೇ 2022 ಅಂಡರ್ ವೆಯ್ಟೆಡ್ ಅವರೇಜ್ ಮೆಥಡ್. ಸೊ ತುಂಬ ಈಸಿ ಇದೆ. ಇದೊಂಥರ ಲಿಫೋ ಮಾಡ್ತೀವಿ ನೋಡಿ, ಅದೇ ಥರ ಇರುತ್ತೆ. ಇದನ್ನು ನಾವು ವೆಯ್ಟೆಡ್ ಅಂದರೆ ಯೂನಿಟ್ನ ನಾವು ಬೇಸ್ಡ್ನ ಇಟ್ಕೊಂಡು ಅದೇನಿದೆ ಯೂನಿಟ್ ಪ್ರೈಸ್ನ ಕಂಡಿಡ್ಕೊಂಡು ಮಾಡುವಂಥದ್ದು. ಡೇಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಶ್ಯೂಡೇ ಬೇರೆ ಕೊಟ್ಟಿದ್ದಾರೆ. ರೆಸಿಪ್ಟ್ ಅಂತ ಅಂದರೆ ಇನ್ನೇನಿಲ್ಲ, ಪರ್ಚೇಸ್ ಅಂತ ಹೇಳಿಬಿಟ್ಟು ರೆಸಿಪ್ಟು ಇಶ್ಯೂದು ಕೇಳಿದ್ದಾನೆ. ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಒಂದು ಸತಿ ಮನೆಯಲ್ಲಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಕ್ಯಾಲ್ಕುಲೇಟ್ ದಿ ಟೋಟಲ್ ಅರ್ನಿಂಗ್ ಆಫ್ ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ ಫ್ರಮ್ ದಿ ಗಿವನ್ ಡೀಟೇಲ್ಸ್ ಅಂಡರ್ ದಿ ಆಲ್ಸೆ ಬೋನಸ್ ಪ್ಲಾನ್. ಇಲ್ಲಿ ಬರೀ ನಮ್ಗೆ ಆಲ್ಸೆ ಪ್ಲಾನ್ ಮಾಡಿ ಅಂತ ಮಾತ್ರ ಕೇಳಿದ್ದಾರೆ. ಇನ್ನು 50-50 ಪ್ಲಾನ್ಸ್ ಅಂತಲೂ ಹೇಳ್ತಾರೆ, ಅದು ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಓಕೆನಾ. 50-50 ಅನ್ನೋದು ಬಿಡಿ, ಆಲ್ಸೆ ಅನ್ನೋದು ನೋಡ್ಕೊಳ್ಳಿ. ನೆಕ್ಸ್ಟು ಟೈಮ್ ಅಲೌಡ್ನ ಕೇಳಿದ್ದಾನೆ, ಟೈಮ್ ಟೇಕನ್ನ ಹೇಳಿದ್ದಾನೆ, ರೇಟ್ ಪರ್ ಅವರ್ನ ಹೇಳಿದ್ದಾನೆ. ಇದಕ್ಕಿಂತ ಬೇಕಾ ಗಾಯ್ಸ್ ನಿಮಗೆ? ಇಲ್ಲಿ ಟೈಮ್ ಅಲೌಡು ಟೈಮ್ ಟೇಕನ್ನ ಲೆಸ್ ಮಾಡಿದ್ರೆ ನಮ್ಗೆ ಟೈಮ್ ಸೇವ್ಡ್ ಸಿಗುತ್ತೆ, ಓಕೆನಾ. ಅದರಿಂದ ಮಾಡಿಕೊಂಡು ನಮಗೆ ಆಲ್ಸೆ ಪ್ಲಾನ್ನ ಫಾರ್ಮುಲಾ ಏನಪ್ಪ ಅಂತ ಅಂದರೆ ಟಿ ಇ ಈಸ್ ಈಕ್ವಲ್ ಟು ಅಂದರೆ ಟೈಮ್ ಅರ್ನಡ್ ಈಸ್ ಈಕ್ವಲ್ ಟು TT ಇಂಟು RPH ಪ್ಲಸ್ 1/2 ನೆಕ್ಸ್ಟು TS ಇಂಟು RPH. TS ಅಂದರೆ ಟೈಮ್ ಸೇವ್ಡು, ಇಷ್ಟು RPH ಅಂದರೆ ರೇಟ್ ಪರ್ ಅವರ್. ಸೊ ಇಷ್ಟು ನಿಮಗೆ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸ್ಟೇಟ್ ದಿ ಸೂಟಬಲ್ ಬೇಸಿಸ್ ಆಫ್ ಅಪಾರ್ಚ್ಮೆಂಟ್ ಆಫ್ ಫಾಲೋಯಿಂಗ್ ಓವರ್ ಹೆಡ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ವೇಜಸ್ನ ನಾವು ಡೈರೆಕ್ಟ್ ವೇಜಸ್ಗೆ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ರಿಪೇರ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ವ್ಯಾಲ್ಯೂ ಆಫ್ ಮೆಷಿನರಿಗೆ ಇಲ್ಲ ವ್ಯಾಲ್ಯೂ ಆಫ್ ಅಸೆಟ್ಸಿಗೆ ಟ್ರೀಟ್ ಮಾಡ್ತೀವಿ. ಎಲೆಕ್ಟ್ರಿಕ್ ಪವರ್ನ HP ಮೆಷಿನ್ಗೆ ಟ್ರೀಟ್ ಮಾಡ್ತೀವಿ. ಸೂಪರ್ವಿಷನ್ನ ನಂಬರ್ ಆಫ್ ಎಂಪ್ಲಾಯೀಸ್ಗೆ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಷ್ಟು ನಮಗೆ ಮಾಡಿದ್ರೆ ನಮಗೆ 4 ಮಾರ್ಕ್ಸ್. ಇಷ್ಟು ಮಾಡಿದ್ರೆ ಸಾಕು, ಜಸ್ಟ್ ಈ ಥರ ಬರೆದ್ರೆ ಸಾಕು, 4 ಮಾರ್ಕ್ಸು. ಇಷ್ಟಲಿಗೆ 4 ಮಾರ್ಕ್ಸ್ ಮುಗ್ದು. ಇನ್ನು 12 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ನ ಕೇಳಿದ್ದಾರೆ ಬನ್ನಿ ನೋಡುವ, ಓಕೆನಾ. ಇನ್ನು 12 ಮಾರ್ಕ್ಸಿಗೆ ನೋಡೋದಾದರೆ ಯಾವ ರೀತಿ ಇದೆ. ಸೊ ಮೊದಲನೇದಾಗಿ
ನೋಡಿ ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ದ ಫಾಲೋಯಿಂಗ್ ಇಸ್ ದಿ ರೆಕಾರ್ಡ್ಸ್ ಆಫ್ ದಿ ರೆಸಿಪ್ಟ್ ಆ್ಯಂಡ್ ಇಶ್ಯೂ. ರೆಸಿಪ್ಟ್ ಅಂದರೆ ಪರ್ಚೇಸು ಆ್ಯಂಡ್ ಇಶ್ಯೂ ಆಫ್ ದಿ ಸರ್ಟೈನ್ ಮೆಟೀರಿಯಲ್ ಇನ್ ದಿ ಫ್ಯಾಕ್ಟರಿ ಡ್ಯೂರಿಂಗ್ ದಿ ವೀಕ್ ಆಫ್ ಫೆಬ್ರವರಿ 2023. ಇಲ್ಲಿ ಏನು ಮಾಡೋಕ್ಕೆ ಹೇಳಿದ್ದಾನೆ ನೋಡಿ. ಓಪನಿಂಗ್ ಬ್ಯಾಲೆನ್ಸು 50 ಯೂನಿಟು 10 per ಯೂನಿಟು. ಇಶ್ಯೂನ ಅದೇ ಇದ್ರಲ್ಲಿ ಕೇಳಿದ್ದಾನೆ 30 ಯೂನಿಟು. ರಿಸೀವ್ಡ್ ಅಂತ ಅಂದರೆ ಪರ್ಚೇಸ್ನ ಮಾಡ್ತಾ ಇದ್ದಾನಂತೆ 60 ಯೂನಿಟು. ಮತ್ತು ಇಶ್ಯೂಡ್ ಮಾಡಿದಂತೆ. ಇಲ್ಲಿ ಸ್ಟಾಕ್ ವೆರಿಫಿಕೇಷನ್ ರಿವರ್ಸಲ್ ಲಾಸ್ ಆಫ್ ಅಂತ ಹೇಳಿದ್ದಾನೆ. ಸೊ ಇದು ಲಾಸ್ 1 ಯೂನಿಟ್ನ ಕೊಡಬೇಕಾಗಿರುತ್ತೆ. ಇನ್ನು ರಿಸೀವ್ಡ್ ಬ್ಯಾಕ್ ಫ್ರಮ್ ದಿ ಆರ್ಡರ್ 10 ಯೂನಿಟು. ನೆಕ್ಸ್ಟ್ ಇಶ್ಯೂಡ್ ಮಾಡಿದ್ದಾನೆ. ನೆಕ್ಸ್ಟ್ ರಿಸೀವ್ಡ್ ತೊಗೊಂಡಿದ್ದಾನೆ. ಇಶ್ಯೂಡು ಏನು ಮಾಡೋಕ್ಕೆ ಹೇಳಿದ್ದಾನೆ. ಪ್ರಿಪೇರ್ ಸ್ಟೋರ್ ಲೆಜ್ಜರ್ ಅಕೌಂಟ್ ಅಂಡರ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂದರೆ FIFO ಮೆಥಡ್ ಮಾಡೋಕ್ಕೆ ಹೇಳಿದ್ದಾನೆ. ಕ್ವಶನ ನೀಟಾಗಿ ಓದಿ. FIFO ಅಂತ ಅಂದರೆ ಫಸ್ಟ್ ಏನು ಬರುತ್ತೋ ಅದನ್ನು ನಾವು ಹಂಚಬೇಕು, ಇಶ್ಯೂಗೆ ಆಗ್ತಾ ಇರಬೇಕು. LIFO ಆದರೆ ಕೆಳಗಡೆ ಲಾಸ್ಟ್ ಇನ್ ಫಸ್ಟ್ ಔಟು, ಲಾಸ್ಟ್ ಏನಿರುತ್ತೋ ಅದನ್ನು ಫಸ್ಟಿಗೆ ಆಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇಷ್ಟು ನಿಮಗೆ ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ತುಂಬ ಈಸಿ ಇದೆ ಪೇಪರು, ನೋಡ್ಕೊಳ್ಳಿ ಒಂದು ಸತಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ ದಿ ರೆಸ್ಪೆಕ್ಟ್ ಆಫ್ ದಿ ಫ್ಯಾಕ್ಟರಿ ಫಾಲೋಯಿಂಗ್ ಪರ್ಟಿಕ್ಯುಲರ್ ಹ್ಯಾವ್ ಬೀನ್ ಎಕ್ಸ್ಟ್ರಾಕ್ಟ್ ಫಾರ್ ದಿ ಇಯರು 2022. ಡೈರೆಕ್ಟ್ ಅಂದರೆ ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಮಾಡೋಕ್ಕೆ ಹೇಳಿದ್ದಾರೆ. ಏನೇನು ಕೊಟ್ಟಿದ್ದಾನೆ ಫಾಲೋಯಿಂಗ್ಸ್ನ ನೋಡಿ. ನೆಕ್ಸ್ಟು ಡೈರೆಕ್ಟ್ ಮೆಟೀರಿಯಲ್ ಕೇಳಿದ್ದಾನೆ. ಡೈರೆಕ್ಟ್ ವೇಜಸ್ಸು, ಡೈರೆಕ್ಟ್ ಮೆಟೀರಿಯಲ್ 6 lakhs, ಡೈರೆಕ್ಟ್ ವೇಜಸ್ಸು 5 lakhs, ಫ್ಯಾಕ್ಟರಿ ಓವರ್ ಹೆಡ್ಡು 3 lakhs, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ಸು 5,60,000, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ಸು 1,40,000, ಪ್ರಾಫಿಟ್ಟು 4,20,000. ಎ ವರ್ಕ್ order as to be executed in 2023 and the estimated expenses are material 8,000 to wages 5,000. Assuming the 2023 rate of factory overhead gone by 20%, selling and distribution charges have gone down by 10% and administration charges have gone up by 15%. At what price should be product be sold so has to earn to same rate of profit and selling and price as 2022. ಅಂದರೆ ಇಲ್ಲಿ ಫ್ಯಾಕ್ಟರಿ ಓವರ್ಹೆಡ್ ಬೇಸ್ಡ್ ಆನ್ ವೇಜಸ್, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಓವರ್ಹೆಡ್ ಫ್ಯಾಕ್ಟರಿ ಕಾಸ್ಟ್, ಇದ್ರ ಮೇಲೆ ನೀವು ಪರ್ಸೆಂಟೇಜ್ನ ಕಂಡುಹಿಡ್ಕೊಂಡು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಮೋಹನ್ಸ್ ವೇಜ್ ಆಫ್ ದಿ ಗ್ರಾಂಟೆಡ್ 44 hour week is 20 per hour. ಓಕೆ. Time allowed to produce one article 30 minutes, but under incentive scheme in allowed as increases 20%. During 1 week Mohan manufactured 100 article. ನೋಡಿ, ಕ್ಯಾಲ್ಕುಲೇಟ್ ದಿ ಈಸ್ ವೇಜ್ ಅಂಡರ್. ಟೈಮ್ ರೇಟ್ ಸಿಸ್ಟಮ್ನ ಮಾಡಬೇಕು, PCA ಸಿಸ್ಟಮ್ನ ಮಾಡ್ಕೊಬೇಕು, ಹಾಲ್ಸೆ 50-50 ಹಾಲ್ಸೆ ಪ್ಲಾನ್ ಮಾಡ್ಕೊಬೇಕು, ಮತ್ತು ರೋ ಅನ್ ಪ್ಲಾನ್ ಮಾಡ್ಕೊಬೇಕು. ಇಷ್ಟು ಮಾಡಿದ್ರೆ ನಮಗೆ 12 ಮಾರ್ಕ್ಸು. ಇಲ್ಲಿ ನಮಗೆ ಮಿನಿಟಿಗೆ ಕೊಟ್ಟಿದ್ದಾರೆ. ಆವಾಗ ನಾವು 20% ಏನಿದೆ ಮಿನಿಟು, ಇಲ್ಲಿ 44 hour ಬಂದ್ಬಿಟ್ಟು ನಮಗೆ ಟೈಮ್ ಟೇಕನ್ನು. ಈ 30 hourಗೆ ನಾವೆಲ್ಲ ಫುಲ್ ಕ್ಯಾಲ್ಕುಲೇಟ್ ಮಾಡಿ 60 hour ಬರುತ್ತೆ. ಅದು ನಮಗೆ ಟೈಮ್ ಅಲೌಡು. ಟೈಮ್ ಟೇಕನ್ ಇಂಟು ಅಂದರೆ ಟೈಮ್ ಅಲೌಡು ಮೈನಸ್ಸು ಟೈಮ್ ಟೇಕನ್ ತಗೊಂಡ್ರೆ ನಮಗೆ ಟೈಮ್ ಸೇವ್ಡ್ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಏನಿದೆ ನಿಮಗೆ ರೇಟ್ ಪರ್ ಅವರ್ 20 ಅವನೇ ಕೇಳಿದ್ದಾನೆ. ಸೊ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ 12 ಮಾರ್ಕ್ಸ್ನ ಗೇನ್ ಮಾಡ್ಕೊಬೋದು ತುಂಬ ಈಸಿಯಾಗಿ. ಓಕೆ, ಬಟ್ ಯಾವ ರೀತಿ ಅಂತ ನೋಡ್ಕೊಬೇಕು ನೀವು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾನೆ, ಪ್ರೈಮರಿ ಓಕೆ ನೋಡಿ, ನಾನು ಅಂದ್ಕೊಂಡಿದ್ದು ಏನು ಗೊತ್ತಾ, ಓಕೆ ಈ ರೀತಿ ಕೊಡೋದಿಲ್ಲ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಕೊಡೋದಿಲ್ಲ, ಸೈಮಲ್ಟೇನಿಯಸ್ಸು ಮತ್ತು ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಕೇಳ್ತಾರೆ ಅಂತ ನಾನು ಚೆನ್ನಾಗಿ ನೋಡ್ಕೊಂಡೋಗಿದ್ದೆ. ಸೊ ಇದೂ ನೀವು ಅಷ್ಟಾಗೆ ನೋಡ್ಕೊಂಡು ಹೋಗಿರಲಿಲ್ಲ. ಒಂದು ಚಾಪ್ಟರ್ ಅಂತ ಅಂದರೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ. ಸೊ ನಾನು ಚೆನ್ನಾಗಿ ನೋಡ್ಕೊಂಡೋಗಿದ್ದೆ. ಸೊ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಕೊಟ್ಬಿಟ್ಟು ತುಂಬ ಈಸಿನೇ ಇದೆ. ಓಕೆನಾ. ನೋಡಿ, ರೆಂಟು, ರಿಪೇರು, ಅಂದರೆ ನೋಡಿ ಏನು Vishnu Limited is a dividend into the 4 department XYZ and production department and M. So is a service. So service department is actual cost is a period as follows. ನೋಡಿ, ರೆಂಟು 60,000 ಇದೆ. ನೆಕ್ಸ್ಟು ರಿಪೇರು 36,000 ಇದೆ. ಡಿಪ್ರಿಷಿಯೇಷನು 27,000 ಇದೆ. ಲೈಟು 6,000. ಸೂಪರ್ವಿಷನ್ನು 90,000. ನೆಕ್ಸ್ಟು ಫೈರ್ ಇನ್ಶೂರೆನ್ಸ್ ಸ್ಟಾಕು 30%. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಗ್ರೂಪ್ ಇನ್ಶೂರೆನ್ಸು 9,000. ಪವರು 54,000. ಸೊ ಈ ರೀತಿ ಅಲೊಕೇಶನ್ ಮಾಡೋಕ್ಕೆ ಹೇಳಿದ್ದಾನೆ. ನೆಕ್ಸ್ಟ್ ಫಾಲೋಯಿಂಗ್ ಫರ್ದರ್ ಆಫ್ ದಿ ಅವೈಲಬಲ್ ರೆಸ್ಪೆಕ್ಟ್ ಆಫ್ ದಿ 4 ಡಿಪಾರ್ಟ್ಮೆಂಟು. ಏರಿಯಾ ಆಕ್ಯುಪೇಷನ್ನು, ನಂಬರ್ ಆಫ್ ವರ್ಕರು, HP ಮೆಷಿನ್ನು, ವ್ಯಾಲ್ಯೂ ಆಫ್ ಪ್ಲಾಂಟು, ವ್ಯಾಲ್ಯೂ ಆಫ್ ಸ್ಟಾಕು. ಸೊ ನೀವು ಅಲೊಕೇಶನ್ ಮಾಡೋಕ್ಕೆ ಕಲಿಬೇಕು ಮೊದಲೇದಾಗಿ. ಸೊ ಟೈಮ್ ಇದ್ದರೆ ಅಂದರೆ ಬೇಕು ಅಲೊಕೇಶನ್ ಮಾಡೋಕ್ಕೆ. ನಮಗೆ ಅಪೋರ್ಷಿಮೆಂಟು ಐಟಮ್ಗಳು ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಿಮ್ಗೆ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಬೇಕು ಬ್ರೋ, ನಂಗೆ ಅಲೊಕೇಶನ್ ಮಾಡೋಕ್ಕೆ ಬರೋಲ್ಲ,
ಬಟ್ ಬರಲ್ಲ ಅಂತ ಹೇಳ್ಬೇಡಿ. ಸೊ ನನಗೆ ಅಲೋಕೇಶನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನನಗೆ ಅಲೋಕೇಶನ್ ಮಾಡೋಕ್ಕೆ ಐಟಮ್ಗಳು ಇದು ಬೇಕು ಅಂತ ಅಂದರೆ, ಈಗ ರೆಂಟು ಏರಿಯಾ ಆಕ್ಯುಪೇಷನ್ ಮೇಲೆ ಕೊಡ್ತೀವಿ. ಸೊ ರಿಪೇರು, ನೆಕ್ಸ್ಟು ವ್ಯಾಲ್ಯೂ ಆಫ್ ಪ್ಲಾಂಟು, ನೆಕ್ಸ್ಟು ಡಿಪ್ರಿಷಿಯೇಷನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಮೇಲೆ ಕೊಡ್ತೀವಿ. ನೆಕ್ಸ್ಟು ಲೈಟ್ ಬಂದುಬಿಟ್ಟು ಏರಿಯಾ ಮೇಲೆ ಕೊಡ್ತೀವಿ, ಏಕೆಂದರೆ ಲೈಟ್ ಪಾಯಿಂಟ್ ಇಲ್ಲ. ನೆಕ್ಸ್ಟು ಸೂಪರ್ವಿಷನ್ ಬಂದುಬಿಟ್ಟು ನಂಬರ್ ಆಫ್ ವರ್ಕರ್ಸ್ ಮೇಲೆ ಕೊಡ್ತೀವಿ. ಫೈರ್ ಇನ್ಶೂರೆನ್ಸ್ ಆನ್ ಸ್ಟಾಕು, ವ್ಯಾಲ್ಯೂ ಆಫ್ ಸ್ಟಾಕ್ ಮೇಲೆ ಕೊಡ್ತೀವಿ. ನೆಕ್ಸ್ಟು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಗ್ರೂಪ್ ಇನ್ಶೂರೆನ್ಸ್ ಹೇಳ್ಬಿಟ್ಟು ವ್ಯಾಲ್ಯೂ ಆಫ್ ಸ್ಟಾಕ್ ಮೇಲೆ ಕೊಡ್ತೀವಿ. ಇನ್ನು ಪವರು HP ಮೆಷಿನ್ ಮೇಲೆ ಕೊಡ್ತೀವಿ. ಇಷ್ಟು ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ. ಓಕೆನಾ, ಸಿಂಪಲಾಗಿ ತಿಳ್ಕೊಳ್ಳಿ. ಓಕೆನಾ, ಇದನ್ನು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಮತ್ತೆ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ತುಂಬ ಈಸಿನೇ ಇದೆ ಇದನ್ನು ಏನೋ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಮಾಡ್ಕೊಬೇಕು. ಇಲ್ಲ ಮೆಮೊರಾಂಡಮ್ ಕೇಳಿಲ್ಲ, ಬರೀ ಆ್ಯಡು ಲೆಸ್ಸು. ಒಂದು ಏನು ಗೊತ್ತಾ ಗಾಯ್ಸ್, ಇಲ್ಲಿ ಸಿಂಪಲಾಗಿ ನೋಡಿ, ಇದೊಂದು ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫಿನಾನ್ಷಿಯಲ್ ಬುಕ್ಕು, ನೆಟ್ ಪ್ರಾಫಿಟ್ ಪರ್ ಕಾಸ್ಟಿಂಗ್ ಬುಕ್ಕು. ಸೊ ಫ್ಯಾಕ್ಟರಿ ಆನ್ ಅಂಡರ್ ಅಮೌಂಟ್ ಇದೆ, ಅಮೌಂಟ್ ಓದೋಕ್ಕೆ ಹೋಗ್ತಿಲ್ಲ, ನೋಡ್ಕೊಳ್ಳಿ. ರೆಕಾರ್ಡ್ ಆ್ಯಂಡ್ ಕಾಸ್ಟ್ ಅಕೌಂಟು, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ರಿಸೀವ್ಡ್ ಇನ್ ಎಕ್ಸೆಸ್ಸು, ಡಿಪ್ರಿಷಿಯೇಷನ್ ಚಾರ್ಜ್ ಇನ್ ಫಿನಾನ್ಷಿಯಲ್ ಬುಕ್ಕು, ಡಿಪ್ರಿಷಿಯೇಷನ್ ರೆಕಾರ್ಡ್ ಇನ್ ಕಾಸ್ಟಿಂಗು, ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಬುಕ್ಕು, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಫಿನಾನ್ಷಿಯಲ್ ಬುಕ್ಕು, ಬ್ಯಾಂಕ್ ಇಂಟ್ರೆಸ್ಟ್ created in financial book, store adjustment created in financial book, depreciation of stock charged financial account, dividend approximate of financial book. ಒಂದು ನೀವು ಅದನ್ನು ಇಷ್ಟನ್ನ ನೀವು ಹೆಂಗೋ ಈಗ ಓದ್ಬಿಟ್ಟ ಏನೋ ಒಂದು ಗೊತ್ತಿಲ್ಲ. ಸೊ ಅದು ಹೆಂಗೆ ನಾವು ಅಲೋಕೇಶನ್ ಹೆಂಗೆ ಮಾಡ್ಕೊಳ್ಳೋದು, ಆ್ಯಡು ಲೆಸ್ ಮಾಡ್ಕೊಳ್ಳೋದು ಅಂತ ಅಂದರೆ, ಮೊದಲನೇದಾಗಿ ನಾವು ಆ್ಯಡ್ ಮಾಡ್ಕೊಳ್ಳೋ ಕಂಟೆಂಟ್ಗಳು ಏನು ಅಂತ ಅಂದರೆ, ಓವರ್ ಅಬ್ಸರ್ವೇಷನ್ಸ್ ಇಸ್ ದಿ ಓವರ್ ಹೆಡ್ ಇನ್ ದಿ ಕಾಸ್ಟ್ ಅಕೌಂಟು, ಇದನ್ನ ಆ್ಯಡ್ ಮಾಡ್ಕೋತೀವಿ. ನೆಕ್ಸ್ಟು ಓನ್ಲಿ ಫಿನಾನ್ಷಿಯಲ್ ಅಕೌಂಟ್ ಕ್ರೆಡಿಟೆಡ್ ಐಟಮ್ನ ಆ್ಯಡ್ ಮಾಡ್ಕೋತೀವಿ. ನೆಕ್ಸ್ಟು ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಓಪನಿಂಗ್ ಸ್ಟಾಕ್ನ ಆ್ಯಡ್ ಮಾಡ್ಕೋತೀವಿ. ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಕ್ಲೋಸಿಂಗ್ ಸ್ಟಾಕ್ನ ನಾವು ಆ್ಯಡ್ ಮಾಡ್ಕೋತೀವಿ. ಇಷ್ಟು ನಮಗೆ ಸಂಬಂಧಪಟ್ಟಂತೆ ಆ್ಯಡ್ ಮಾಡ್ಕೊಳ್ಳೋ ಐಟಮ್ಗಳು. ಇನ್ನು ಲೆಸ್ ಮಾಡೋವು ಯಾವ್ಯಾವು ಅಂತ ಅಂದರೆ, ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಅಂದರೆ ಕಡಿಮೆ ಬರಬೇಕು. ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಫಿನಾನ್ಷಿಯಲ್ ಅಕೌಂಟ್ ಮಾಡ್ಕೊಡ್ತಾ ಇರ್ತೀವಲ್ಲ, ಲೆಸ್ ಮಾಡೋವು ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಓವರ್ ಹೆಡ್ನ ಓವರ್ ವ್ಯಾಲ್ಯೂಯೇಷನ್ ಇದ್ದರೆ ಅದನ್ನು ಲೆಸ್ ಮಾಡ್ಕೊಬೇಕು. ನೆಕ್ಸ್ಟ್ ಡೆಬಿಟೆಡ್ ಅಮೌಂಟ್ ಆಫ್ ದಿ ಫಿನಾನ್ಷಿಯಲ್ ಅಕೌಂಟು, ಅದನ್ನು ನಾವು ಲೆಸ್ ಮಾಡ್ಕೋತೀವಿ. ಇನ್ನು ಓವರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಓಪನಿಂಗ್ ಸ್ಟಾಕ್ನ ಲೆಸ್ ಮಾಡ್ಕೋತೀವಿ. ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡ್ಕೋತೀವಿ. ಇಷ್ಟು ಲೆಸ್ ಮಾಡಿಬಿಟ್ಟು ನೀಟಾಗಿ ಆನ್ಸರ್ ಬರೆದಿಟ್ಟು ಬಂದರೆ 12 ಮಾರ್ಕ್ಸು. ಇದಕ್ಕಿಂತ ಮಾರ್ಕ್ಸ್ ಕೊಡಬೇಕಾಗ್ರು ನಿಮಗೆ. ಸೊ ತುಂಬ ಈಸಿ ಇದೆ. ಸೊ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೋತೀನಿ. ಇದು ನಿಮಗೆ ಕಾಸ್ಟ್ ಅಕೌಂಟಿಂಗ್ ಏನಿದೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡಲಿ ಅಂದರೂ ಪರವಾಗಿಲ್ಲ ಕಣ್ರಪ್ಪ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಅವರಿಗಾರು ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಸಿ ಯು.